ಬೆಳಗಿನ 5 ಗಂಟೆ. ಹಳ್ಳಿಯ ಮೇಲೆ ಇನ್ನು ಮಂಜಿನ ಹೊದಿಕೆ ಇತ್ತು. ಕೋಳಿಗಳ ಕೂಗು ಕೇಳಿ ಬರುತ್ತಿತ್ತು. ಮನೆಯ ಅಡುಗೆ ಮನೆಯಲ್ಲಿ ಮರದ ಒಲೆಯ ಮೇಲೆ ಬೆಂಕಿ ಹೊತ್ತಿಕೊಂಡಿತ್ತು. ಹೊಗೆಯ ನಡುವೆ ಲಕ್ಷ್ಮಿ ತನ್ನ 2 ಮಕ್ಕಳಿಗಾಗಿ ಉಪಹಾರ ತಯಾರಿಸುತ್ತಿದ್ದಳು. ಲಕ್ಷ್ಮಿಗೆ ಜೀವನವೇ ಒಂದು ಹೋರಾಟವಾಗಿತ್ತು. ಗಂಡ ರಮೇಶ್ ಒಮ್ಮೆ ಒಳ್ಳೆಯ ರೈತನಾಗಿದ್ದ. ಆದರೆ 2 ವರ್ಷಗಳ ನಿರಂತರ ಬೆಳೆ ನಷ್ಟ, ಸಾಲದ ಹೊರೆ ಮತ್ತು ಆರೋಗ್ಯ ಸಮಸ್ಯೆಗಳು ಅವನನ್ನು ದುರ್ಬಲನನ್ನಾಗಿ ಮಾಡಿದ್ದವು. ಈಗ ಮನೆಯ ಜವಾಬ್ದಾರಿ ಬಹುತೇಕ ಲಕ್ಷ್ಮಿಯ ಹೆಗಲಿನ ಮೇಲೆ ಇತ್ತು. ಅವರ ಮಗ ಕಾರ್ತಿಕ್ ದ್ವಿತೀಯ PUC ಓದುತ್ತಿದ್ದ. ಮಗಳು ಕಾವ್ಯ 8ನೇ ತರಗತಿಯಲ್ಲಿ ಓದುತ್ತಿದ್ದಳು. ಇಬ್ಬರೂ ಓದಿನಲ್ಲಿ ತುಂಬ ಚುರುಕು. ಆದರೆ ಮನೆಯ ಬಡತನ ಅವರಿಗೆ ಪ್ರತಿದಿನ ಹೊಸ ಪರೀಕ್ಷೆ ಇಡುತ್ತಿತ್ತು. ಅಮ್ಮ, ಇವತ್ತು ಕಾಲೇಜಿನ ಫೀಸು ಕಟ್ಟಬೇಕು ಎಂದು ಕಾರ್ತಿಕ್ ನಿಧಾನವಾಗಿ ಹೇಳಿದ. ಲಕ್ಷ್ಮಿ ಕೈಯಲ್ಲಿದ್ದ ಚಮಚ ಕೆಲ ಕಾಲ ನಿಂತಿತ್ತು. ಅವಳ ಬಳಿ ಕೇವಲ 100 ರೂಪಾಯಿ ಮಾತ್ರ ಇತ್ತು. ಆದರೆ ಕಾಲೇಜಿನ ಶುಲ್ಕ 1000 ರೂಪಾಯಿ. ಅವಳು ನಗುವನ್ನು ಮುಖದಲ್ಲೇ ಉಳಿಸಿಕೊಂಡು, ನೀನು ಚಿಂತಿಸಬೇಡ, ಸಂಜೆಗಿಂತ ಮೊದಲು ಹಣ ಸಿಗುತ್ತದೆ ಎಂದಳು. ಕಾರ್ತಿಕ್ಗೆ ಅಮ್ಮನ ಮಾತು ಕೇಳಿ ಸ್ವಲ್ಪ ಸಮಾಧಾನವಾಯಿತು. ಆದರೆ ಆ ನಗುವಿನ ಹಿಂದೆ ಎಷ್ಟು ನೋವು ಅಡಗಿತ್ತು ಎಂಬುದು ಅವನಿಗೆ ತಿಳಿದಿರಲಿಲ್ಲ. ಮಕ್ಕಳು ಶಾಲೆ ಮತ್ತು ಕಾಲೇಜಿಗೆ ಹೋದ ನಂತರ ಲಕ್ಷ್ಮಿ ತನ್ನ ಮದುವೆ ಸಮಯದಲ್ಲಿ ತಾಯಿ ಕೊಟ್ಟಿದ್ದ ಸಣ್ಣ ಚಿನ್ನದ ಮೂಗಿನ ಉಂಗುರವನ್ನು ತೆಗೆದುಕೊಂಡಳು. ಅದನ್ನು ಕೈಯಲ್ಲಿ ಹಿಡಿದು ಕ್ಷಣ ಕಾಲ ನೋಡಿದಳು. ಇದು ನನ್ನ ಅಮ್ಮನ ನೆನಪು, ಆದರೆ ನನ್ನ ಮಕ್ಕಳ ಭವಿಷ್ಯ ಇದಕ್ಕಿಂತ ದೊಡ್ಡದು ಎಂದು ಮನಸ್ಸಿನಲ್ಲೇ ಕೇಳಿಕೊಂಡಳು. ಅವಳು ಊರಿನ ಅಡವಿಟ್ಟ ಅಂಗಡಿಗೆ ಹೋಗಿ ಅದನ್ನು ಅಡವಿಟ್ಟಳು. ಕೈಗೆ ಬಂದ ಹಣ ಜೋಪಾನವಾಗಿ ಹಿಡಿದು ಮನೆಗೆ ಮರಳಿದಳು. ಸಂಜೆ ಕಾರ್ತಿಕ್ಗೆ ಹಣ ಕೊಟ್ಟು, ಇದೋ ಹೋಗಿ ಫೀಸ್ ಕಟ್ಬಾ ಎಂದಳು. ಅಮ್ಮ, ಇಷ್ಟು ಬೇಗ ಹಣ ಎಲ್ಲಿಂದ ಬಂತು ಎಂದು ಕಾರ್ತಿಕ್ ಕೇಳಿದ. ನಿನಗೆ ಅದೇಕೆ? ಚೆನ್ನಾಗಿ ಓದಿಕೊ, ಅದೇ ನನಗೆ ಬೇಕು ಎಂದು ಲಕ್ಷ್ಮಿ ನಗುತ್ತಾ ಉತ್ತರಿಸಿದಳು. ದಿನಗಳು ಕಳೆಯುತ್ತಾ ಹೋದವು. ಕಾರ್ತಿಕ್ ತನ್ನ ಓದಿನಲ್ಲಿ ಇನ್ನಷ್ಟು ಶ್ರಮ ಹಾಕಿದ. ಒಂದು ದಿನ ರಾಜ್ಯ ಮಟ್ಟದ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಯಿತು. ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಫಲಿತಾಂಶ ನೋಡಲು ಸೇರಿದ್ದರು. ಕಾರ್ತಿಕ್ ಹೆಸರು ಮೊದಲ 10ರಲ್ಲಿ ಇತ್ತು. ಅವನು ಓಡುತ್ತಾ ಮನೆಗೆ ಬಂದು, ಅಮ್ಮ, ನಾನು ರಾಜ್ಯದಲ್ಲಿ ಟಾಪ್ 10ರಲ್ಲಿ ಬಂದಿದ್ದೇನೆ ಎಂದು ಕೂಗಿದ. ಲಕ್ಷ್ಮಿಯ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಅವಳು ಮಗನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಆದರೆ ಅದೇ ರಾತ್ರಿ ರಮೇಶ್ನ ಆರೋಗ್ಯ ಹಠಾತ್ತನೆ ಹದಗೆಟ್ಟಿತ್ತು. ಆಸ್ಪತ್ರೆಗೆ ಕರೆದೊಯ್ಯಬೇಕಾಯಿತು. ವೈದ್ಯರು ತಕ್ಷಣ ಚಿಕಿತ್ಸೆ ಆರಂಭಿಸಬೇಕು ಎಂದರು. ಕುಟುಂಬ ಮತ್ತೆ ಸಂಕಷ್ಟದ ಎದುರು ನಿಂತಿತು. ಒಂದೆಡೆ ಮಗನ ಕನಸು, ಮತ್ತೊಂದೆಡೆ ತಂದೆಯ ಜೀವ. ಆ ರಾತ್ರಿ ಲಕ್ಷ್ಮಿ ಆಸ್ಪತ್ರೆಯ ಹೊರಗೆ ಕುಳಿತು ಆಕಾಶದತ್ತ ನೋಡಿದಳು. ಅವಳ ಕಣ್ಣಲ್ಲಿ ಕಣ್ಣೀರು, ಆದರೆ ಮನಸ್ಸಿನಲ್ಲಿ ಒಂದೇ ಪ್ರಾರ್ಥನೆ: ದೇವರೇ, ನನ್ನ ಮಕ್ಕಳ ಕನಸುಗಳನ್ನು ಉಳಿಸು, ನನ್ನ ಗಂಡನ ಜೀವನವನ್ನು ಉಳಿಸು. ಅವಳಿಗೆ ಗೊತ್ತಿರಲಿಲ್ಲ, ಮುಂದಿನ ಬೆಳಗ್ಗೆ ಅವಳ ಜೀವನವನ್ನು ಸಂಪೂರ್ಣವಾಗಿ ಬದಲಿಸುವ ಒಂದು ಘಟನೆ ನಡೆಯಲಿದೆ ಎಂದು.